ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ಈಗಾಗಲೇ ಸಾಕಷ್ಟು ಟ್ವಿಸ್ಟು ಟರ್ನ್ಗಳ ಮೂಲಕ ಪಾಪ್ಯುಲಾರಿಟಿಯನ್ನು ಪಡಿತಾ ಇದೆ. ಈಗಾಗಲೇ ಸಾಕಷ್ಟು ಟ್ವಿಸ್ಟ್ಗಳನ್ನು ಬಿಗ್ ಬಾಸ್ ಇದುವರೆಗೆ ಕೊಟ್ಟಿದೆ. ಇದೀಗ ಮತ್ತೊಂದು ಟ್ವಿಸ್ಟನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. 7ನೇ ವಾರದ ಆಟವನ್ನು ಮುಗಿಸಿ ಈಗಾಗಲೇ ಹೊರಟಿರುವಂಥ ಅನುಷರೈ ಒಂದು ಕಡೆ ಆದರೆ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ವಿಕೆಟ್ಗಳು ಎಷ್ಟು ಅನ್ನುವಂಥ ಚರ್ಚೆ ಇತ್ತು. ಅದರಲ್ಲಿ ಮೊದಲಿಗೆ ಇಬ್ಬರು ಈ ಬಾರಿ ಜೋಡಿ ಆಟ ಆಗಿರೋದ್ರಿಂದ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬಹುದು ಅನ್ನುವಂಥ ಚರ್ಚೆ ಇತ್ತು. ಬಟ್ ಬಿಗ್ ಬಾಸ್ ಮನೆಯಿಂದ ಇಬ್ಬರು ಹೊರಗಡೆ ಹೋಗಲಿಲ್ಲ. ಒಬ್ಬರು ಮಾತ್ರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಆದರೆ ಬಿಗ್ ಬಾಸ್ ಮನೆಗೆ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಅನ್ನೋಂಥ ಅಪ್ಡೇಟ್ ಸಿಗ್ತಾ ಇದೆ. ಹೌದು, ಈಗಾಗಲೇ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಬಂದಿರುವಂಥ ಹನುಮಂತು ತನ್ನ ಆಟದ ಮೂಲಕ ಬಿಗ್ ಬಾಸ್ ಮನೆಯ ಪಾಪ್ಯುಲಾರಿಟಿಯನ್ನು ಮತ್ತು ಬಿಗ್ ಬಾಸ್ ಮನೆಗೆ ಮತ್ತೊಂದು ಕಳೆಯನ್ನು ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಅಷ್ಟರ ಮಟ್ಟಿಗೆ ಹನುಮಂತು ಬಂದಿರೋದು ಬಿಗ್ ಬಾಸ್ಗೆ ಅನುಕೂಲ ಆಗಿದೆ. ಬಿಗ್ ಬಾಸ್ ಮನೆಗೆ ಹನುಮಂತು ಎಂಟ್ರಿ ಆದ ಬಳಿಕ TRP ವೈಸ್ ಮತ್ತು ಪಾಪ್ಯುಲಾರಿಟಿ ವೈಸ್ ಕೂಡ ಹೆಚ್ಚಿಗೆ ಇಂಪ್ರೂವ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ತನ್ನ ಮುಗ್ಧತನದ ಮೂಲಕ ಬಿಗ್ ಬಾಸ್ ಮನೆಯ ಮತ್ತು ಬಿಗ್ ಬಾಸ್ ವೀಕ್ಷಕರ ಎಲ್ಲ ಅಭಿಪ್ರಾಯಗಳನ್ನು ಕೂಡ ಈಗ ಒಂದು ರೀತಿಯಲ್ಲಿ ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದೆ ಮತ್ತು ಪಾಪ್ಯುಲಾರಿಟಿಯನ್ನು ಕೂಡ ಪಡಿತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ತನ್ನ ಕಮಾಲನ್ನು ಮಾಡ್ತಾ ಇದ್ದಾನೆ. ಹನುಮಂತನನ್ನು ಕರ್ಕೊಂಡು ಹೋಗಿರೋದು ಯಾವುದೇ ಕಾರಣಕ್ಕೂ ಕೂಡ ಲಾಸ್ ಆಗಿಲ್ಲ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಈ ಹಂತದಲ್ಲಿ ಈಗ ಮತ್ತೊಂದು ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಗೆ ಈಗ ಮತ್ತೆ ಇಬ್ಬರು ಎಂಟ್ರಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದು ಕೂಡ ವೈಲ್ಡ್ ಕಾರ್ಡ್ ಮೂಲಕ ಇಬ್ಬರು ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡಿದ್ದಾರೆ ಅನ್ನುವಂಥ ಅಪ್ಡೇಟ್ ಸಿಗ್ತಾ ಇದೆ. ಹಾಗಾದರೆ ಆ ಇಬ್ಬರು ಯಾರು ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿರ್ಬೋದು. ಅದಕ್ಕೆ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ನಲ್ಲಿ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನುವಂಥ ಕಾನ್ಸೆಪ್ಟು ಇವತ್ತು ನಿನ್ನೆ ಇದಲ್ಲ, ಈ ಹಿಂದಿನಿಂದನೂ ಕೂಡ ಇದೆ. ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳು ಬರುವಂಥದ್ದು ಅಂದರೆ ಹೊಸ ಸ್ಪರ್ಧಿಗಳು ಬರುವಂಥದ್ದು ಇದು ಮೊದಲು ಕೂಡ ಅಲ್ಲ, ಇದು ಕೊನೆಯೂ ಕೂಡ ಅಲ್ಲ. ಈಗಾಗಲೇ ಸಾಕಷ್ಟು ಸಲ ಇಂತಹದ್ದೇ ಘಟನೆ ನಡೆದಿದೆ. ಸಾಕಷ್ಟು ಸಲ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಸ್ಪರ್ಧಿಗಳು ಬಂದು ಆಟದ ಶೈಲಿಯನ್ನೇ ಬದಲು ಮಾಡಿರುವಂಥ ಅದೆಷ್ಟೋ ಘಟನೆಗಳು ನಡೆದಿದ್ದಾವೆ. ಇದಕ್ಕೆ ಈಗ ಹೊಸದೊಂದು ಸೇರ್ಪಡೆ ಅಂತ ಹೇಳಿದ್ರೆ, 7ನೇ ವಾರ ಬಿಗ್ ಬಾಸ್ ಮನೆಯಿಂದ ಒಬ್ಬರು ಹೊರಗಡೆ ಹೋಗಿದ್ರೆ ಇಬ್ಬರು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ ಅನ್ನುವಂಥದ್ದು. ಕನ್ನಡ ಬಿಗ್ ಬಾಸ್ ಸೀಸನ್ನಲ್ಲಿ ಈಗಾಗಲೇ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ. ವೈಲ್ಡ್ ಕಾರ್ಡ್ ಮೂಲಕ ಬಂದಂಥ ಹನುಮಂತು ಒಳ್ಳೆ ಆಟವನ್ನು ಆಡ್ತಿರುವಂಥ ಸಂದರ್ಭದಲ್ಲಿ ಲಾಯರ್ ಜಗದೀಶ್ ಮತ್ತು ರಂಜಿತ್ ನಿಯಮ ಮುರಿದು ಹೊರ ಹೋದಂಥ ಕಾರಣಕ್ಕೋಸ್ಕರ ವೈಲ್ಡ್ ಕಾರ್ಡ್ ಮೂಲಕ ಹನುಮಂತು ಒಳಗಡೆ ಬರ್ತಾರೆ. ಆದರೆ ಹನುಮಂತು ಬಂದ ಬಳಿಕ ಈಗ ಮತ್ತೆ ಇಬ್ಬರನ್ನ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅದು ಬೇರೆ ಯಾರೂ ಅಲ್ಲ, ಅದು ಶೋಭಾ ಶೆಟ್ಟಿ ಮತ್ತು ರಂಜಿತ್ ಅನ್ನೋರು. ಈ ಬಾರಿ 7ನೇ ವಾರ ಅಂದರೆ 8ನೇ ವಾರದಿಂದ ಈ ಆಟವನ್ನು ಆಡೋದಕ್ಕೆ ಈ ಬಾರಿ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಪ್ರವೇಶವನ್ನು ಪಡಿತಿರೋರು ರಜತ್. ಶೋಭಾ ಶೆಟ್ಟಿಗೆ ಬಿಗ್ ಬಾಸ್ ಹೊಸದೇನೂ ಅಲ್ಲ. ಈ ಹಿಂದೆ ತೆಲುಗು ಬಿಗ್ ಬಾಸ್ ಸೀಸನ್ 7ರಲ್ಲಿ ಶೋಭಾ ಶೆಟ್ಟಿ ಭಾಗಿಯಾಗಿದ್ದರು. ಅಲ್ಲಿ ತಮ್ಮ ಜಗಳ ಕಿರಿಕಿರಿಗಳಿಂದನೇ ಜನಪ್ರಿಯತೆಯನ್ನು ಗಳಿಸಿದರು ಶೋಭಾ ಶೆಟ್ಟಿ ನಟಿಯಾಗಿದ್ದು ಕೆಲವು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ, ಕಿರುತೆರೆಯಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಇದರ ಜೊತೆಗೆ ಸ್ವಲ್ಪ ಬೋಲ್ಡ್ ಆಗಿರುವಂತಹ ಈಕೆ ಗ್ಲಾಮರಸ್ ಆಗಿಯೂ ಕೂಡ ಇದ್ದಾಳೆ, ಮುದ್ದಾಗಿಯೂ ಕೂಡ ಇದ್ದಾಳೆ. ವ್ಲಾಗರ್ ಸಹ ಆಗಿರುವಂಥ ಶೋಭಾ ಶೆಟ್ಟಿ ಯೂಟ್ಯೂಬ್ ಚಾನಲನ್ನು ಕೂಡ ಹೊಂದಿದ್ದಾರೆ. ತಮ್ಮ ಜೀವನದಲ್ಲಿ ನಡೆಯುವಂಥ ಘಟನೆಗಳನ್ನು ವಿಡಿಯೋ ಮಾಡಿ ವ್ಲಾಗ್ ಮಾಡಿ ಹಂಚುವಂಥ ರೂಪದರ್ಶಿಯೂ ಕೂಡ. ಶೋಭಾ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಡ್ತಿರೋದು ಸಹಜವಾಗಿ ಕುತೂಹಲವನ್ನು ಕೆರಳಿಸಿದೆ ಮತ್ತು ಬಿಗ್ ಬಾಸ್ ಮನೆಯ ಹುಡುಗರಿಗೆ ಈಗಿರುವಂತಹ ನಾವು ಈ ಎಲ್ಲ ಹುಡುಗರಿಗೂ ಕೂಡ ಒಂದು ಹೊಸ ಜೋಶನ್ನು ತುಂಬುವಂಥ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಹಸಿದ ಹೆಬ್ಬುಲಿಗಳಾಗಿದ್ದಾವೆ. ಒಬ್ಬೊಬ್ಬರೇ ಜೊತೆಗೆ ಕ್ಲೋಸ್ ಆಗ್ತಿದ್ದಾರೆ. ಬಟ್ ಆದರೆ ಆ ಆತ್ಮೀಯತೆ ಬೆಳೀತಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಶೋಭಾ ಶೆಟ್ಟಿ ಇನ್ಯಾರ ಮನಸ್ಸನ್ನು ಕದೀತಾರೋ ಅನ್ನುವಂಥ ಕುತೂಹಲ ಇದೆ. ಅದು ಬಿಟ್ಟರೆ ರಂಜಿತ್ ಕೂಡ ಸೀರಿಯಲ್ಗಳಲ್ಲಿ ನಟಿಸಿ ಸಹ ಕಲಾವಿದನಾಗಿ ಗುರುತಿಸಿಕೊಂಡಿರೋರು, ಕಿರುತೆರೆ ಧಾರಾವಾಹಿಗಳಲ್ಲಿ ಕೂಡ ಕಾಣಿಸ್ಕೊಂಡವರು ರಂಜಿತ್. ಇವರಿಬ್ಬರು ಕೂಡ ಈಗಾಗಲೇ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಯನ್ನು ಪ್ರವೇಶವನ್ನು ಪಡಿತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಸೀಸನ್ನಲ್ಲಿ ಹನುಮಂತ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದು ಮನೆ ಪ್ರವೇಶಿಸಿದ ಬಳಿಕ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಕಳೆದ ಸೀಸನ್ನಲ್ಲಿ ಅವಿನಾಶ್ ಮತ್ತು ಪವಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಿದ್ದರು. ಇಬ್ಬರು ಕೂಡ ಆರಂಭದಲ್ಲಿ ಭರವಸೆಯನ್ನು ಮೂಡಿಸಿದ್ರು, ಆದರೂ ಆಮೇಲೆ ಅಷ್ಟು ಚೆನ್ನಾಗೇನು ಆಡಿರಲಿಲ್ಲ. ಇಬ್ಬರು ಸಹ ಬಂದಷ್ಟೇ ವೇಗವಾಗಿ ಮನೆಯಿಂದ ಎಲಿಮಿನೇಟ್ ಆಗಿ ಹೋದರು. ಇಲ್ಲೂ ಕೂಡ ಹಾಗೆ ಆಗುತ್ತಾ ಅನ್ನೋಂಥ ಪ್ರಶ್ನೆ ಕೂಡ ಹೇಳಿದ್ರೆ, 7 ವಾರಗಳ ಕಾಲ ಇಲ್ಲಿದ್ದು ಆಟವನ್ನು ಆಡಿರುವಂಥ ಸ್ಪರ್ಧಿಗಳು ಒಂದು ಕಡೆ ಆದರೆ, ಈಗಷ್ಟೇ ಬಂದಂಥ ಸ್ಪರ್ಧಿಗಳು 7 ವಾರದ ನಂತರ ಬಂದಂಥ ಸ್ಪರ್ಧಿಗಳು ಮತ್ತೊಂದು ಕಡೆ. ಮತ್ತು ಇವರು ಯಾರು ಕೂಡ ಬಿಗ್ ಬಾಸನ್ನು ನೋಡದೆ ಇಲ್ಲಿಗೆ ಬಂದಿಲ್ಲ. ಬಿಗ್ ಬಾಸನ್ನು ನೋಡಿ ಬಂದವರು ಬಿಗ್ ಬಾಸಲ್ಲಿ ಹೊರಗಡೆ ಹೇಗೆಲ್ಲ ಆಗ್ತಿದೆ, ಯಾರೆಲ್ಲ ವೀಕ್ ಇದ್ದಾರೆ, ಯಾರು ಸ್ಟ್ರಾಂಗ್ ಇದ್ದಾರೆ, ಏನು ತಪ್ಪು ಮಾಡ್ತಿದ್ದಾರೆ, ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿ ಇವರು ಬಂದವರು. ಹೀಗಾಗಿ ಇವರನ್ನೇನು ಹೆಚ್ಚಿಗೆ ದಿನ ಇಟ್ಕೊಳ್ತಾರೆ, ಇವರೇ ಹೋಗಿ ಟ್ರೋಫಿಯನ್ನು ಗೆಲ್ತಾರೆ ಅಂತೇಳಿ ಅಂದ್ಕೊಳ್ಳೋದು ಬೇಡ. ಬಟ್ಟು ಬಿಗ್ ಬಾಸ್ ಮನೆಯ ಒಳಗಡೆ ಒಂದು ಟ್ವಿಸ್ಟನ್ನು ಕೊಡೋದಕ್ಕೆ ಮತ್ತು ಈ ಉಳಿದಿದ್ದಾರಲ್ಲ ಆಟಗಾರರು, ಅವ್ರಿಗೂ ಕೂಡ ಒಂದು ಕಾಂಪಿಟೇಷನನ್ನು
ಹೆಚ್ಚಿಸೋದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹೀಗಾಗಿ ಇಬ್ಬರು ಸಹ ಬಂದಷ್ಟು ವೇಗವಾಗಿ ಮನೆಯಿಂದ ಎಲಿಮಿನೇಟ್ ಆಗ್ತಾರಾ ಅಥವಾ ಇರ್ತಾರಾ ಕಾದು ನೋಡಬೇಕು. ಶೋಭಾ ಶೆಟ್ಟಿ ರಜತ್ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಡ್ತಾರೆ ಅನ್ನೋದು ಪ್ರಸ್ತುತ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರುವಂಥ ವಿಚಾರ. ಈಗ ಶೋಭಾ ಶೆಟ್ಟಿ ಮತ್ತು ರಜತ್ ಬಂದರೆ ಬಿಗ್ ಬಾಸ್ ಮನೆಯಲ್ಲಿ ಮೇಜರ್ ಚೇಂಜಸ್ ಏನಾದರೂ ಆಗುತ್ತಾ ಅಂತೇಳಿ ಕೇಳಿದ್ರೆ ಆಗಬಹುದು. ಮೇಜರ್ ಚೇಂಜಸ್ ಅಂತ ಹೇಳಿದ್ರೆ ಸ್ಪರ್ಧಿಗಳ ನಡುವೆ ಒಂದು ಕಾಂಟ್ಯಾಕ್ಟ್ ಅಥವಾ ಈ ಕ್ಲೋಸ್ನೆಸ್ ಇದೆಯಲ್ಲ ಇದು ಬದಲಾಗ್ಬೋದು. ಮಹಿಳಾ ಸ್ಪರ್ಧಿಗಳು ಬೇರೆ ರೀತಿ ಆದರೆ ಪುರುಷ ಸ್ಪರ್ಧಿಗಳದೇ ಬೇರೆ ಕಥೆ ಆಗ್ಬೋದು. ಶೋಭಾ ಜೊತೆಗೆ ಕ್ಲೋಸ್ ಆಗೋದಕ್ಕೆ ಒಂದಿಬ್ಬರು ಪ್ರಯತ್ನವನ್ನು ಕೂಡ ಪಡ್ಬೋದು. ಅದು ಯಶಸ್ವಿ ಕೂಡ ಆಗ್ಬೋದು, ಆಗದೇನೂ ಕೂಡ ಇರ್ಬೋದು. ಈ ರೀತಿಯಾದಂಥ ಯತ್ನಗಳು ಕೂಡ ನಡಿಬೋದು. ಹಾಗಂದ ಮಾತ್ರಕ್ಕೆ ಈಗ 8ನೇ ವಾರಕ್ಕೆ ಇವರಿಬ್ಬರು ಹೊರಗಡೆ ಬರ್ತಿರೋದಲ್ಲ, 8ನೇ ವಾರಕ್ಕೆ ಇವರಿಬ್ಬರು ಕೂಡ ಎಲಿಮಿನೇಟ್ ಆಗ್ತಾರೆ ಅಥವಾ ಒಬ್ಬರಾದ್ಮೇಲೆ ಒಬ್ಬರು ಹೋಗ್ತಾರೆ ಅಂತೇಳಿ ಅಂದ್ಕೊಳ್ಬೇಡಿ, ಅಥವಾ ಹೋಗೋದಿಲ್ಲ ಅಂತಲೂ ಕೂಡ ಅಂದ್ಕೊಬೇಡಿ. ಯಾಕಂತ ಹೇಳಿದ್ರೆ ವೈಲ್ಡ್ ಕಾರ್ಡ್ ಮೂಲಕ ಬಂದಿರೋದು ಇವರಿಗೆ ದೊಡ್ಡ ನೆಗೆಟಿವ್. ಮುಂಚೆನೇ ಅವಕಾಶ ಸಿಕ್ಕಿದ್ರೆ ಒಂಥರ, ಈಗ ವೈಲ್ಡ್ ಕಾರ್ಡ್ ಮೂಲಕ ಬಂದಿರೋದ್ರಿಂದ ಅದು ನೆಗೆಟಿವ್ ಆಗುತ್ತೆ. ಸೊ ದಟ್ ಇವರನ್ನು ಹೆಚ್ಚಿಗೆ ದಿನ ಏನು ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಳ್ತಾರೆ ಅನ್ನೋದು ಹೇಳಿ ನಂಬೋಕ್ಕಾಗಲ್ಲ. ಬಟ್ ಈಗ ವೈಲ್ಡ್ ಕಾರ್ಡ್ ಮೂಲಕ ಇವರನ್ನು ಒಳಗಡೆ ಕಳಿಸುವಂಥ ಅವಶ್ಯಕತೆ ಏನಿತ್ತು ಅಂತೇಳಿ ಕೇಳಿದ್ರೆ ಇನ್ನು ಕೇವಲ 7 ವಾರಗಳ ಆಟ ಮಾತ್ರ ಮುಗ್ದಿರೋದು, ಇನ್ನೂ ಕೂಡ ಸಾಕಷ್ಟು ದಿನಗಳ ಆಟ ಬಾಕಿ ಇದೆ. ಹೀಗಾಗಿ ಆ ಪ್ರೊಸೆಸ್ ನಡಿಬೇಕಲ್ವಾ. ಎಲಿಮಿನೇಷನ್ ಆಗಬೇಕು, ಎಲಿಮಿನೇಷನ್ ಅಷ್ಟಕ್ಕೆ ಎಲಿಮಿನೇಷನ್ ಆಗ್ತಿರುತ್ತೆ. ಮತ್ತು ಈ ಬದಲಾವಣೆಯ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು, ಬದಲಾವಣೆಗಳು ಕೂಡ ಆಗ್ತಿರ್ತವೆ. ಹಾಗಾಗಿ ಎರಡನ್ನೂ ಕೂಡ ಮ್ಯಾನೇಜ್ ಮಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿ ಈ ರೀತಿ ಮಾಡ್ತಾ ಇದ್ದಾರೆ. ಇನ್ನು ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಒಂದು ಕಡೆ ಆದರೆ, ಎಲಿಮಿನೇಷನ್ ನಡೆದ ನಂತರ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಯಾಕಂತೇಳಿದರೆ ಇವರು ಭಾನುವಾರನೇ ಬಿಗ್ ಬಾಸ್ ಮನೆಯ ಒಳಗಡೆ ಎಂಟ್ರಿಯನ್ನು ಪಡಿತಾರಾ, ಸೋಮವಾರದ ಎಪಿಸೋಡ್ನಲ್ಲಿ ಬರ್ತಾರಾ, ಅದು ಇನ್ನೂ ಕೂಡ ಕ್ಲಾರಿಫಿಕೇಷನ್ ಇಲ್ಲ. ಒಂದು ವೇಳೆ ಬಂದ ಬಳಿಕ ಬಿಗ್ ಬಾಸ್ ಮನೆ ಆಟದ ಶೈಲಿಯನ್ನು ಬದಲಾಯಿಸ್ತಾರಾ, ಅದು ಕೂಡ ಕಾದು ನೋಡಬೇಕು. ಈಗಾಗಲೇ ಬಿಗ್ ಬಾಸ್ ಮನೆ ಹೊರಗಡೆ ಏನು ಚರ್ಚೆ ಆಗ್ತಿದೆ, ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಏನೂ ಕೂಡ ಒಳಗಡೆ ಡಿಸ್ಕಸ್ ಮಾಡಬಾರ್ದು ಅಂತೇಳಿ ಹೇಳಿಯೇ ಕಳಿಸಿರ್ತಾರೆ. ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಹಾಗಾಗಿ ಇವರು ಬರೋದ್ರಿಂದ ಉಳಿದೋರಿಗೆ ಲಾಭ ಅಂತೂ ಏನೂ ಕೂಡ ಆಗೋದಿಲ್ಲ. ಇನ್ನಷ್ಟು ನಷ್ಟವೇ ಬಿಟ್ಟರೆ ಲಾಭ ಅಂತೇಳಿ ಏನೂ ಇಲ್ಲ. ಬಟ್ ಬಿಗ್ ಬಾಸ್ಗೆ ಸ್ವಲ್ಪ ಲಾಭ ಹೇಗೆ ಅಂತ ಹೇಳಿದ್ರೆ, ಒಂದು ಶೋಭಾ ಅನ್ನುವಂಥ ಗ್ಲಾಮರ್ ಗೊಂಬೆ ಬರ್ತಿರುವಂಥದ್ದು ಮತ್ತು ಆಟದ ಶೈಲಿಯಲ್ಲಿ ಬದಲಾವಣೆ ಮಾಡೋದಕ್ಕೆ ಮತ್ತು ಇನ್ನಷ್ಟು ಕಾಂಪಿಟೇಷನ್ ಹೆಚ್ಚಾಗೋದಕ್ಕೂ ಕೂಡ ಸಹಾಯ ಆಗಬಹುದು. ಓವರಾಲ್ ಆಗಿ ಈ ಬಿಗ್ ಬಾಸ್ ಮನೆಯ ಒಳಗಡೆ ಬರ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.